ವಾದ್ಯ ಬಲ್ಲವರಿಗೆ ಚರ್ಮವಾದ್ಯಗಳು ಬೇಗ ಒಲಿಯುವುದಿಲ್ಲ ಅನ್ನೋ ಪ್ರತೀತಿ ಇದೆ. ಈ ಎಲ್ಲ ಪ್ರತೀತಿಗಳನ್ನು ಮೀರಿ ಬೆಳೆದಂತಹ ಹಿರಿಯ ಸಂಗೀತ ಪ್ರತಿಭೆ ಮೈಸೂರು ಮೋಹನ್ ಅವರು. ಡಬಲ್ ಮ್ಯಾನ್ಯುಯಲ್ ಕೀಬೋರ್ಡ್, ಯೂನಿವಾಕ್ಸ್ ಕೀಬೋರ್ಡ್ ಮತ್ತು ಅಕಾರ್ಡಿಯನ್ ಅನ್ನು ಕರ್ನಾಟಕದಲ್ಲಿ ನುಡಿಸಿದ ಮೊದಲಿಗರು ಮೈಸೂರು ಮೋಹನ್ ಅವರು. ದೇಶಾದ್ಯಂತ ಸುಮಾರು 10,000ಕ್ಕೂ ಹೆಚ್ಚು ಆರ್ಕೆಸ್ಟ್ರಾ ಪ್ರದರ್ಶನಗಳನ್ನು ನೀಡಿದ್ದಲ್ಲದೆ 1000 ರಾಜ್ಯಗಳು ಕೂಡ ಕನ್ನಡದ ಕಂಪನ್ನು ಪಸರಿಸಿದವರು. ವಯೋಲಿನ್, ಹಾರ್ಮೋನಿಯಂ, ಗಾಯನ, ಗಿಟಾರ್ ಹೀಗೆ ಸಂಗೀತಮಯ ವಾತಾವರಣದಲ್ಲೇ ಬೆಳೆದ ಮೋಹನ್ ಅವರು ಹೆಸರಾಂತ ಸಂಗೀತ ದಿಗ್ಗಜರಾದ ಶ್ರೀಯುತ ಟಿ.ಆರ್. ಶ್ರೀನಿವಾಸ್ ಅವರ ಶಿಷ್ಯತ್ವದಲ್ಲಿ ಅರಳಿದ ಪ್ರತಿಭೆ. ಮೈಸೂರು ಮೋಹನ್ ಆರ್ಕೆಸ್ಟ್ರಾ ಅಡಿ 40ಕ್ಕೂ ಹೆಚ್ಚು ವರ್ಷಗಳ ಕಾಲ ಕಲಾ ಸರಸ್ವತಿಯ ಸೇವೆಯಲ್ಲಿ ನಿರತರಾಗಿದ್ದಾರೆ. ಸಿನಿಮಾ ಸಂಗೀತ, ಸುಗಮ ಸಂಗೀತ, ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಜನಪದ ಸಂಗೀತ ಹೀಗೆ ಸಂಗೀತದ ವಿವಿಧ ಪ್ರಕಾರಗಳಲ್ಲಿ ತಮ್ಮ ಪ್ರತಿಭೆಯನ್ನು ಮೆರೆದಿದ್ದಾರೆ ಮೈಸೂರು ಮೋಹನ್ ಅವರು. ಇದರ ಜೊತೆಗೆ ನೂರಾರು ಸನ್ಮಾನಗಳು, ಸಾವಿರಾರು ಮೆಚ್ಚುಗೆ ಪತ್ರಗಳು ಇವರ ಸಾಧನೆಯನ್ನು ಗುರುತಿಸಿವೆ.